ಹೌದು, ಇದು ಬಹಳ ರೋಚಕವಾದಂಥ ಕುತೂಹಲಕಾರ ಅಂತ ಒಂದು ಆಪರೇಷನ್ ಅಂತ ನಾವು ಹೇಳಬೇಕಾಗತ್ತೆ. ಇದು ನೋಡಿದ್ರೆ ಈಗ ಕ್ರೂ 10 ಬಂದ್ಬಿಟ್ಟು 14ನೇ ತಾರೀಕು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಆಯಿತು. ಅಲ್ಲಿಂದ 4 ಜನ ಏನು ಆಸ್ಟ್ರೋನಾಟ್ಸ್ನ ಕರ್ಕೊಂಡೋಗಿತ್ತು ಕ್ರೂ 10 ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆದರು. ಆಮೇಲೆ ಅಲ್ಲಿಂದ ಹ್ಯಾಂಡಿಂಗ್ ಓವರ್ ಟೇಕಿಂಗ್ ಓವರ್ ಅಂತ ನಾವು ಏನು ಹೇಳ್ತೀವಿ ಆ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಅಲ್ಲಿ ಹೋದ್ಮೇಲೆ ಆ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಅದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಏನೇನಿದೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಒಳಗಡೆ ಹೇಗೆ ಮ್ಯಾನೇಜ್ ಮಾಡಬೇಕು, ಹೊರಗಡೆ ಹೇಗೆ ಮ್ಯಾನೇಜ್ ಮಾಡಬೇಕು, ಇಷ್ಟುವರೆಗೂ ನಾವು ಏನು ಮಾಡಿದ್ದೀವಿ, ನಿಮಗೆ ನೆಕ್ಸ್ಟ್ ಆ್ಯಕ್ಷನ್ಸ್ ಏನೇನು ಅದೆಲ್ಲನೂ ಒಂದು ಸೆಟ್ಟಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಅದಾದಮೇಲೆ ಅಲ್ಲಿ ಎಕ್ಸ್ಪರಿಮೆಂಟ್ಗಳು ಕೂಡ ನಡೀತಾ ಇದೆ. ಇವಾಗಲೇ 400-500ಕ್ಕೆ ಹೆಚ್ಚಾದ ಎಕ್ಸ್ಪರಿಮೆಂಟಲ್ಲಿ ನಡೀತಾ ಇದೆ. ಒಂದು ಮೈಕ್ರೋಗ್ರಾವಿಟಿ ಇರೋದ್ರಿಂದ ಮೈಕ್ರೋಗ್ರಾವಿಟಿನಲ್ಲಿ ಹೇಗೆ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಡೆವಲಪ್ ಮಾಡ್ಬೋದು, ಹೇಗೆ ಪ್ಲ್ಯಾಂಟ್ಗಳನ್ನ ಡೆವಲಪ್ ಮಾಡ್ಬೋದು, ಹೇಗೆ ಇದು ಲಿವಿಂಗ್ ಸೆಲ್ಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ, ಇದೆಲ್ಲದಕ್ಕೂ ಬಹಳಷ್ಟು ಎಕ್ಸ್ಪರಿಮೆಂಟ್ ಅಲ್ಲಿ ನಡೀತಾ ಇದೆ. ಆ ಎಕ್ಸ್ಪರಿಮೆಂಟಿಗೆ ಒಟ್ಟು 4+3 7 ಜನ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿದ್ದರು. ಆ 7 ಜನ ಏನೇನು ಮಾಡಿದ್ದೀವಿ ನಾವು, ಇನ್ನು ನೀವು ಮುಂದೆ ಹೇಗೆ ಹೋಗಬೇಕು ಅನ್ನೋದು ಕೂಡ ಆ ಬ್ರೀಫಿಂಗ್ ಎಲ್ಲ ನಡೆಯುತ್ತೆ. ಇದೆಲ್ಲನೂ ಹ್ಯಾಂಡಿಂಗ್ ಓವರ್ ಟೇಕಿಂಗ್ ಓವರ್ ಅಂತ ಹೇಳ್ತೀವಿ. 14ನೇ ತಾರೀಕು ಮಾರ್ಚಿಂದ ಇದುವರೆಗೂ ಆ ಒಂದು ಪ್ರೊಸೆಸ್ ನಡೆದಿದೆ. ಅದಾದಮೇಲೆ ಈಗ ವಾಪಸ್ ಬರುವಂಥ ಒಂದು ಕಾರ್ಯಕ್ರಮ, ಈ ವಾಪಸ್ ಬರುವಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬಹಳ ರೋಚಕವಾದಂಥ ಕಾರ್ಯಕ್ರಮ ಅಂತಲೇ ನಾವು ಹೇಳಬೇಕಾಗತ್ತೆ. ಇದಕ್ಕೆ ಭಾಳಷ್ಟು ಪ್ರಿಪ್ರೇಷನ್ ಬೇಕು. ಒಂದು ಪ್ರಿಪ್ರೇಷನ್ನು ಗ್ರೌಂಡಲ್ಲಿ ಪ್ರಿಪ್ರೇಷನ್ ಅಂತ ಹೇಳ್ತೀವಿ, ಗ್ರೌಂಡ್ ಪ್ರಿಪ್ರೇಷನ್. ಇಲ್ಲಿ ಯಾವಾಗ ಅವ್ರು ಬರ್ತಾರೆ, ಹೇಗೆ ಅವ್ರನ್ನ ರಿಸೀವ್ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ನಾವು ಸೆಟಪ್ ಮಾಡಬೇಕು ಅನ್ನೋದು ಒಂದು ಪ್ರಿಪ್ರೇಷನ್ನು. ಇನ್ನೊಂದು ಪ್ರಿಪ್ರೇಷನ್ ಬಂದುಬಿಟ್ಟು ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು. ಇವಾಗ ಕ್ರೂ 10 ಹೋಗಿದೆ, ಅದೊಂದು ಡಾಕ್ ಆಗಿದೆ. ಇನ್ನೊಂದು ಪೋರ್ಟಲ್ಲಿ ಕ್ರೂ 9 ಇದೆ. ಇವಾಗ ಕ್ರೂ 9 ಪೋರ್ಟಲ್ಲಿ ಇವ್ರು ವಾಪಸ್ ಬರಬೇಕು. ಆ ಕ್ರೂ 9 ಇದನ್ನು ಏನು ಕ್ಯಾಪ್ಸೂಲ್ ಇದೆ, ಸರ್ವಿಸ್ ಮಾಡ್ಯೂಲ್ ಮತ್ತು ಕ್ರೂ ಮಾಡ್ಯೂಲ್ ಕ್ಯಾಪ್ಸೂಲ್ ಇದೆ, ಅದನ್ನು ಕಂಪ್ಲೀಟಾಗಿ ತಯಾರಿ ಮಾಡಿ ಅದರಲ್ಲಿ ಟೆಸ್ಟ್ ರನ್ಗಳನ್ನ ಮಾಡಬೇಕು. ಆ ರನ್ಗಳನ್ನೆಲ್ಲ ಮಾಡಿ 6 ಗಂಟೆಗಿಂತ ಮೊದಲು, ಅಂದರೆ ಯಾವಾಗ ನಾವು ಅದನ್ನು ಅನ್ಡಾಕ್ ಮಾಡ್ತೀವಿ, ಇವಾಗ ಕ್ರೂ 9ಅನ್ನು ಅನ್ಡಾಕ್ ಮಾಡ್ತೀವಿ, 6 ಗಂಟೆಗಳಿಂದ ಮೊದಲು ಬಹಳಷ್ಟು ಒಂದು ಡಿಸಿಷನ್ನ ಮಾಡ್ತಾರೆ. ಒಂದು ಗ್ರೌಂಡಲ್ಲಿ, ಈ ಗ್ರೌಂಡಲ್ಲಿ ಇವಾಗ ಇದು ಟಚ್ ಡೌನ್ ಆಗುವಂಥದ್ದು ಬಂದ್ಬಿಟ್ಟು ಸೀನಲ್ಲಿ, ಸಮುದ್ರದ ಮೇಲೆ ಟಚ್ ಡೌನ್ ಆಗಬೇಕು. ಇದರಲ್ಲಿ 7 ಪಾಯಿಂಟ್ಸ್ ಇದೆ ಟಚ್ ಡೌನ್ ಮಾಡೋದಕ್ಕೆ, 7 ಸ್ಯೂಟಬಲ್ ಪಾಯಿಂಟ್ಸ್ ಅಂತ ನಾವು ಹೇಳ್ತೀವಿ. ಅದು ಬಂದ್ಬಿಟ್ಟು ಗಲ್ಫ್ ಆಫ್ ಮೆಕ್ಸಿಕೋ ಸೀನಲ್ಲಿ ಮತ್ತು ಅಟ್ಲಾಂಟಿಕ್ ಸೀನಲ್ಲಿ 7 ಪಾಯಿಂಟ್ಸ್ ಇದೆ. ಈ 7 ಪಾಯಿಂಟ್ಸ್ 35 ಕಿಲೋಮೀಟರ್ ದೂರ ಡಿಸ್ಟೆನ್ಸಲ್ಲಿ ಇದೆ. ಆ ಟೈಮಲ್ಲಿ ಇವಾಗ ಟಚ್ ಡೌನ್ ಯಾವಾಗ ಆಗುತ್ತೆ, ಇವಾಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ 3 hours 27 minutes ವೆಡ್ನೆಸ್ಡೇ, ಅಂದರೆ ನಾಳೆ 19ನೇ ತಾರೀಕು ಟಚ್ ಡೌನ್ ಆಗೋ ಟೈಮಲ್ಲಿ, ಅದೇ ಟೈಮಲ್ಲಿ ಫ್ಲೋರಿಡಾದಲ್ಲಿ ವಿಂಡ್ ಸ್ಪೀಡ್ ಹೇಗಿದೆ, 17 km/h ಜಾಸ್ತಿ ಇರಬಾರ್ದು ವಿಂಡ್ ಸ್ಪೀಡು. ಅದಾದಮೇಲೆ ಲೈಟ್ನಿಂಗ್ ಇರಬಾರ್ದು. ಮತ್ತು ಅದರಲ್ಲಿ ಸಮುದ್ರದಲ್ಲಿ ಅಲೆಗಳು 7 ಡಿಗ್ರಿಗಿಂತ ಹೆಚ್ಚಾಗಿ ಅಲೆಗಳು ಇರಬಾರ್ದು. ಆದಮೇಲೆ ಕ್ಲಿಯರ್ ಸ್ಕೈ ಇರಬೇಕು. ಹಾಗೆ ಮತ್ತು ಅಲ್ಲಿ ಏನು ಬಾಕಿಯಾದಂಥ ಏನು ತಾಪಮಾನಗಳಿದೆ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು 6 ಗಂಟೆಗಳಿಗಿಂತ ಮೊದಲು ಈ 7 ಪಾಯಿಂಟಲ್ಲೂ ಚೆಕ್ ಮಾಡಿ ಅದರಲ್ಲಿ 2 ಪಾಯಿಂಟನ್ನ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಆ 2 ಪಾಯಿಂಟ್ ಸೆಲೆಕ್ಟ್ ಮಾಡಿದ ಮೇಲೆ ಆ ಮೆಸೇಜನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಮತ್ತು ಅಲ್ಲಿರೋ ಏನು ಕ್ರೂ 9 ಮಾಡ್ಯೂಲ್ ಇದೆ ಆ ಮಾಡ್ಯೂಲ್ಗೆ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ. ಅದು 6 ಗಂಟೆಯಲ್ಲಿ 2 ಪಾಯಿಂಟನ್ನು ಡಿಸೈಡ್ ಮಾಡ್ತಾರೆ. ಅದಾದಮೇಲೆ 2.5 ಗಂಟೆ, ಅಂದರೆ ಅನ್ಡಾಕ್ ಮಾಡೋಕ್ಕಿಂತ 2.5 ಗಂಟೆ. ಇವತ್ತು 2.5 ಗಂಟೆ ಅಂತ ಹೇಳಿದ್ರೆ ಅರೌಂಡ್ 11 o'clock ಅನ್ಡಾಕ್ ಆಗಬೇಕು. ಇವಾಗ ಒಂದು ಡಿಸಿಷನ್ ತೊಗೊಳ್ತಾರೆ. ಈ 2 ಪಾಯಿಂಟ್ ನಾವು ಏನು ಸೆಲೆಕ್ಟ್ ಮಾಡಿದ್ದೀವಿ ಟಚ್ ಡೌನ್ ಮಾಡೋದಕ್ಕೆ, ಅದರಲ್ಲಿ ಒಂದು ಯಾವುದು ಬೆಟರ್, ಈಗ ಈ ಬೆಸ್ಟ್ ಆಫ್ ದ 2 ಅಂತ ನಾವೇನು ಹೇಳ್ತೀವಿ ಆ ಪಾಯಿಂಟನ್ನ ಸೆಲೆಕ್ಟ್ ಮಾಡ್ತಾರೆ. ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಅಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ. ಈ 2.5 ಗಂಟೆಯಲ್ಲಿ ಏನು ಡಿಸಿಷನ್ ಮಾಡ್ತಾರೆ ಅನ್ಡಾಕ್ ಮಾಡೋದಕ್ಕೆ, ಇನ್ನೂ 2.5 hours ನಾವು ಅನ್ಡಾಕ್ ಮಾಡ್ತೀವಿ ಅಂದಾಗ ಆ ಪಾಯಿಂಟ್ನ ಸೆಲೆಕ್ಷನ್ ಮಾಡಿದ್ಮೇಲೆ ಅಲ್ಲಿ ಹ್ಯಾಚೆಟ್ ಅಂತ ಏನಿದೆ ಆ ಹ್ಯಾಚೆಟ್ಟನ್ನು ಓಪನ್ ಆಗುತ್ತೆ. ಹ್ಯಾಚೆಟ್ ಓಪನ್ ಆಗಿ 4 ಜನ ಆಸ್ಟ್ರೋನಾಟ್ಸು ಆ ಹ್ಯಾಚೆಟ್ ಒಳಗಡೆ, ಅಂದರೆ ಕ್ರೂ 9 ಸರ್ವಿಸ್ ಮಾಡ್ಯೂಲ್ ಮತ್ತು ಕ್ರೂ ಮಾಡ್ಯೂಲ್ ಏನಿದೆ ಆ ಕ್ರೂ ಮಾಡ್ಯೂಲ್ ಒಳಗಡೆ ಎಂಟ್ರಾಗಿ 4 ಜನನು ಪೊಸಿಷನ್ ತೊಗೊಳ್ಬೇಕಾಗುತ್ತೆ. ಆಮೇಲೆ ಎಕ್ಸಾಕ್ಟ್ಲಿ 2:30 ಅಂದರೆ 2.5 hours ಬಿಫೋರ್ ಅನ್ಡಾಕಿಂಗ್ ಆ ಹ್ಯಾಚೆಟ್ ಡೋರ್ನ ಕ್ಲೋಸ್ ಆಗುತ್ತೆ. ಒಂದು ಸರಿ ಹ್ಯಾಚೆಟ್ ಡೋರ್ ಕ್ಲೋಸ್ ಆದಮೇಲೆ ನಾವು ಅದನ್ನು ಅನ್ಡಾಕ್ ಮಾಡಿ ಭೂಮಿಗೆ ತರುವಂಥ ಒಂದು ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ.